ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಾಗೆ ಇವತ್ತು ಏನು 7 ಜನ ಆರೋಪಿಗಳ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಇತ್ತು. ಅಂದರೆ ರಾಜ್ಯ ಸರ್ಕಾರ ಸಲ್ಲಿಸಿರುವಂಥ ಏನು ಒಂದು ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುವಂಥ ನಿಟ್ಟಿನಲ್ಲಿ ಏನೋ ಒಂದು ಕೇಸ್ ಇತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮವಾಗಿ 22ಕ್ಕೆ ವಿಚಾರಣೆ ಮುಂದೂಡಿರುತ್ತದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸುಪ್ರೀಂ ಕೋರ್ಟ್ನ ರಾಜ್ಯ ಸರ್ಕಾರದ ಪರವಾದಂಥ ವಕೀಲರಾದಂಥ ಅನಿಲ್ ನಿಶಾನ್ ಅವರಿದ್ದು ಅವ್ರನ್ನೇ ಕೇಳೋಣ. ಸರ್, ಏನೆಲ್ಲ ಆಯಿತು, ಏನು ಇವತ್ತು ಅಂತಿಮ ತೀರ್ಪು ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್? ಸರ್, ಅಂತಿಮ ತೀರ್ಪು ಬಗ್ಗೆ ಸರ್ ಲಾಸ್ಟು 2-3 ಡೇಟಿಂದ ನಮ್ಮನ್ನ ಹೇರ್ ಮಾಡ್ತಾಯಿದ್ರು ಸ್ಟೇಟ್ ಗೌರ್ಮೆಂಟು. ನಾವು ಜಡ್ಜ್ ಸಾಹೇಬ್ರು ತುಂಬ ಕನ್ವಿನ್ಸ್ ಮಾಡಿದ್ವಿ. ಲೂಥ್ರಾ ಸರ್ ತುಂಬ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ನಾವು ಏನು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕಾಯಿತು, ಚಾರ್ಜ್ ಶೀಟು ಅಡಿಷ್ನಲ್ ಚಾರ್ಜ್ ಶೀಟು ಮತ್ತು ಸುಪ್ರೀಂ ಕೋರ್ಟಲ್ಲಿ ಆಲ್ ಡಾಕ್ಯುಮೆಂಟ್ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಇವತ್ತು ಅದಕ್ಕೋಸ್ಕರ ಸಾಹೇಬ್ರು ಇವತ್ತು ನಮ್ಮನ್ನ ಸ್ಟೇಟಿಂದ ಆಲ್ರೆಡಿ ನಾವು ಕೇಳಿದ್ದೀವಿ. ವಿ ಸ್ಯಾಟಿಸ್ಫೈ ವಿತ್ ಸ್ಟೇಟ್ ಆರ್ಗ್ಯುಮೆಂಟು. ಓನ್ಲಿ ನಾವು ಅಕ್ಯೂಸ್ ಮಾತ್ರ ಕೇಳ್ತೀವಿ ಅಂತ ಹೇಳ್ಬಿಟ್ಟು 22ಗೆ ಲಿಸ್ಟ್ ಮಾಡಿದ್ದಾರೆ ಮ್ಯಾಟ್ರು. ಸರ್, ಈಗ ಹೈಕೋರ್ಟ್ ಬಗ್ಗೆ ಸುಪ್ರೀಂ ಕೋರ್ಟ್ ಅಂದರೆ ಜಡ್ಜ್ ಅವರು ಅಸಮಾಧಾನ ವ್ಯಕ್ತಪಡಿಸಿರಂತ, ಯಾಕೆ ಈ ರೀತಿ ಆಯಿತು ಅಂತೇಳಿ, ಏನಲ್ಲಿ ಲೋಪ ಏನಾಗಿದೆ ಅನ್ನೋದು ಸರ್? ಸರ್, ಈ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ನಾವು ಸ್ಟೇಟ್ ಸ್ಯಾಟಿಸ್ಫಿಕೇಷನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಬೇಲ್ ಗ್ರ್ಯಾಂಟ್ ಆಗಿರೋದು ಹೈಕೋರ್ಟಿಂದ. ಅದನ್ನು ಆಲ್ರೆಡಿ ನಾವು ಗ್ರೌಂಡ್ಸ್ ಆಫ್ ಅರೆಸ್ಟ್ ನಾವು ತೋರಿಸಿದ್ದೀವಿ. ಅದ್ರ ಬಗ್ಗೆ ಡಾಕ್ಯುಮೆಂಟು ಫಾರ್ ಎಕ್ಸಾಂಪಲ್ ಅಕ್ಯೂಸ್ ನಂಬರ್ 4ಇಂದ 2ಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಚೈನ್ ಲಿಂಕ್ ತೋರಿಸ್ತಾ ಇರಲಿಲ್ಲ. ಅದನ್ನು ನಾವು ಪ್ರೊಡ್ಯೂಸ್ಡ್ ಆಲ್ ದ ಡಾಕ್ಯುಮೆಂಟ್ ಇನ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ನಾವು ದ ಸುಪ್ರೀಂ ಕೋರ್ಟ್ ಸ್ಯಾಟಿಸ್ಫೈಡ್ ಇನ್ ಗ್ರೌಂಡ್ಸ್ ಆಫ್ ಅರೆಸ್ಟು. ಅದಕ್ಕೋಸ್ಕರ ಸ್ಟೇಟ್ ಆರ್ಗ್ಯುಮೆಂಟ್ ನಮ್ಮದು ಆಲ್ರೆಡಿ ನಾವು ಕನ್ಸಿಡರ್ ಮಾಡಿದ್ದಾರೆ. ಇವಾಗ ಏನೇ ಇದ್ದರೂ ಅಕ್ಯೂಸ್ಡ್ ಪರವಾಗಿ ಬಂದು ಆನ್ಸರ್ ಮಾಡಬೇಕಷ್ಟೇ. ಇದ್ರ ಜೊತೆಗೆ ಏನೆಲ್ಲ ಒಂದು ಸಂಬಂಧಪಟ್ಟ ದಾಖಲೆಗಳನ್ನ ಒದಗಿಸಿದ್ದಾರೆ ಅಂತೇಳಿ ಅಂತ, ಯಾಕಂದರೆ ದರ್ಶನ್ ಅವರು ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾರ ಜೊತೆ ಕುತ್ಕೊಂಡಿದ್ರು ಏನು ಅನ್ನೋದು, ಏನು ಅವ್ರ ಆಕ್ಟಿವಿಟಿ ಕೂಡ ಅಬ್ಸರ್ವ್ ಮಾಡಿರುವಂಥದ್ದು ಏನು ಸಬ್ಮಿಟ್ ಮಾಡಿದ್ದಾರೆ ಅಂತ ಸರ್? ಸರ್, ಕ್ರಿಮಿನಲ್ ಆಂಟಿಸೆಂಟ್ ಪೋಸ್ಟ್ ಅರೆಸ್ಟ್ ಆದಮೇಲೆ, ಈ ಇನ್ಸಿಡೆಂಟ್ ಆದಮೇಲೆ ಅವ್ರು ಏನು ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಆಲ್ರೆಡಿ ನಾವು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದೀವಿ. ಇಟ್ಸ್ ಬಿಫೋರ್ ದ ಕೋರ್ಟ್. 22ಕ್ಕೆ ಏನು ತೀರ್ಪು ಬರ್ಬೋದು? ಕೇವಲ ಒಂದು ದರ್ಶನ್ ಮಾತ್ರ ಅಥವಾ 7 ಜನ ಆರೋಪಿಗಳಿಗೆ ಸಂಕಷ್ಟ ಇರುವಂಥದ್ದು ಏನಾದರೂ? ಸರ್, ಈ ಕೇಸ್ ನಾವು ಚಾಲೆಂಜ್ ಮಾಡಿರೋದು SLP 7 ಜನಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಏನು ಆರ್ಡರ್ ಆಗುತ್ತೆ ಅದು ಅಪ್ಲಿಕೇಬಲ್ ಟು ಆಲ್ 7 ಅಕ್ಯೂಸ್ಡ್. ಏನು ಬರ್ಬೋದು ಸರ್? ಸರ್, ವಿಶ್ವಾಸ ನಮ್ಮ ಹೋಪ್ ನಮಗೆ ರಿಲೀಫ್ ಕೊಡಿಸೋಕೆ ವಿ ಆರ್ ಫೈಟಿಂಗ್ ವಿತ್ ಕ್ಯಾನ್ಸಲೇಷನ್ ಆಫ್ ವೇಲ್. ನಾವು ಅದನ್ನೇ ಕೇಳಬೇಕಲ್ವ ಸರ್? ಇದಿಷ್ಟು ಏನು ವಕೀಲರಾದಂಥ ಅನಿಲ್ ನಿಶಾನ್ ಅವರು ಮಾತಾಡಿರೋದು. ಒಟ್ಟಾರೆ ನಾವು ಈ ಕೇಸ್ನಲ್ಲಿ ಒಂದಷ್ಟು ಸಾಕ್ಷ್ಯಗಳನ್ನ ನಾಶಪಡಿಸಿದಂತ ಇರ್ಬೋದು, ಮತ್ತು ಇವತ್ತು ಪ್ರಕರಣ ರದ್ದು ಕೋರಿ ಕೂಡ ಅಂದರೆ ಬೇಲ್ ಇರುವಂಥ ನಿಟ್ಟಿನಲ್ಲಿ ಅದನ್ನು ಕ್ಯಾನ್ಸಲ್ ಮಾಡೋದು ಕೂಡ ಪ್ರಯತ್ನ ಮಾಡಿದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕ್ಯಾನ್ಸಲ್ ಮಾಡಿ ಮುಂದಿನ 7 ಜನ ಆರೋಪಿಗಳು ಕೂಡ ಸಂಕಷ್ಟ ತರೋದಕ್ಕೆ ಏನು ಪ್ರಯತ್ನ ಮಾಡಿತ್ತು, ಅದು ಅಂತಿಮವಾಗಿ 22ರಂದು ಒಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್, TV9 ನವದೆಹಲಿ.